ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಗೋವಾಗೆ. ಸೊ ಇಲ್ಲಿಂದ 1.5 hour ಜರ್ನಿ ಅನಿಸುತ್ತೆ, 60-70 ಕಿಲೋಮೀಟ್ರು. ಮಧ್ಯ ಒಂದು ಫ್ಯೂಲ್ ಬ್ರೇಕ್ ಇರುತ್ತೆ. ಫ್ಯೂಲ್ ಬ್ರೇಕ್ ಆದಮೇಲೆ ಗೋವಾದಲ್ಲಿ ಆಲ್ಮೋಸ್ಟ್ ಒಂದು 3 ಡೇಸಾ 3 ಡೇಸ್ ಪ್ಲ್ಯಾನ್ ಇದೆ. ವಾಪಸ್ ಫ್ರೈಡೇ ಇಲ್ಲಾಂದರೆ ಸ್ಯಾಟರ್ಡೇ ಬರೋದು ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗತ್ತೆ ಅಂತ. ನಮ್ಮ ಕಾರ್ ಅಂತೂ ಬಂತು, ಕುಡ್ಕೋ. Off to Goa. Check the mic and make sure it sound right, boys. ಗೋವಾ ಅಂತೂ ಎಂಟ್ರಾದ ತಕ್ಷಣ ಫಸ್ಟ್ ಮಾಡ್ತಿರೋ ಕೆಲಸ ಪೆಟ್ರೋಲ್ ಹಾಕ್ಕೊಳ್ಳೋದು. ಬಾಡಿಗಲ್ಲ, ನಮ್ಮ ಗಾಡಿಗೆ. ಗೋವಾ ಎಂಟ್ರಾದ ತಕ್ಷಣ 1.5-2 ಕಿಲೋಮೀಟ್ರಿಗೆ ಲೆಫ್ಟ್ ಸೈಡ್ಗೆ ಒಂದು ಭಾರತ್ ಪೆಟ್ರೋಲಿಯಂ ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಪೆಟ್ರೋಲ್ ಹಾಕ್ಕೋತಾ ಇದ್ದೀವಿ ಗಾಡಿಗೆ. ಸೊ ಇಲ್ಲಿಂದ ಸುಮಾರು ಒಂದು 1.5-2 hour ಜರ್ನಿ ಅನಿಸುತ್ತೆ. ಬನ್ನಿ ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ. It sound right, boys. One hour later. ನಮ್ಮ ಇವತ್ತಿನ ಲೊಕೇಶನ್ ವಾಸ್ಕೋಗೆ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಸಾಯಂಕಾಲ ಆ ಕಡೆ ಕೆಳಗಾದ್ರೂ ಹೋಗ್ತೀವಂತ. ಬಟ್ ಸದ್ಯಕ್ಕೆ ಇವತ್ತಿನ ಸ್ಟೇ ನಮ್ಮದು ಇಲ್ಲೇ. ಇಲ್ಲಿ ವಾಸ್ಕೋದಲ್ಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇವು ಜಾಸ್ತಿ ಊಟ ಮಾಡೋದು. ತುಂಬ ದಿನ ಆದಮೇಲೆ ನೆಟ್ಟಿಗಿರೋ ಊಟ ಸಿಕ್ತು. ಆ್ಯಕ್ಚುಲಿ ಟ್ರಿಪ್ಪಲ್ಲೆಲ್ಲ ಒಂದು ಆಲ್ಮೋಸ್ಟ್ 4-5 ದಿನ ಆದಮೇಲೆ ಎಲ್ಲ ಇತ್ತು, ಚೆನ್ನಾಗಿತ್ತು ಊಟ. ಸೊ ಅಕ್ಕಪಕ್ಕ ಬಿರ್ಲಾ ಮಂದಿರ ಮತ್ತು ಸ್ವಲ್ಪ ಜಾಗಗಳೆಲ್ಲ ಇದೆ ಅಂತೆ. ಸೊ ಬಿರ್ಲಾ ಲೈಟಿಂಗ್ಸ್ ಎಲ್ಲ ಇದೆ ಅಂತೆ, ಅದೆಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಒಂದು ಅವ್ರ ಬೀಚ್ ಇದೆ, ಬೊಗ್ಮಳೆ ಬೀಚ್ ಅಂತ. ಆ ಬೀಚಿಗೆ ಬಂದಿದ್ದೀವಿ. ಸಖತ್ತಾಗಿ ಸನ್ಸೆಟ್ ಆಗ್ತಿದೆ ಇಲ್ಲಿ. It sound right, boys. ಸೊ ಇಷ್ಟೊಂದು ಸ್ವಲ್ಪ ಬೀಚಲ್ಲೆಲ್ಲ ಸುತ್ತಾಡಿದ್ವಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಅಲ್ಲ, ಕೈ ಇಟ್ಕೊಂಡೆಲ್ಲ ನಡ್ಕೊಂಡು ಹೋಗಿ ಇಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಖುಷಿ ಆಯ್ತು ನನಗೆ. ಆದರೆ ನಾನು ನಿಂತಿದ್ದು ಒಂದೇ ಕೊರಗು, ಬೀಚಿಗೆ ಬಂದು ಶಾಪಿಂಗ್ ಏನೋ ಮಾಡ್ತೀವಿ. ಇಲ್ಲ ಸುಮ್ಮನೆ ಕಾಮಿಡಿಗೆ ಅಂತ ಹೇಳಿದ್ದು. ಸೊ ಇವಾಗ ಬಂದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗೋವಾದಲ್ಲಿರೋ ಬಿರ್ಲಾ ಮಂದಿರ್ ಅಂತ. ರಾಧಾಕೃಷ್ಣ ಮಂದಿರ್. ಬಿರ್ಲಾ ಮಂದಿರ್ ಅಂದರೆ ರಾಧಾಕೃಷ್ಣ ಮಂದಿರ ಇರುತ್ತೆ. ನಾವು ಮುಂಬೈಲ ಡೆಲ್ಲಿ ಹೋದಾಗ ನೋಡಿದ್ವಲ್ಲ, ಅದೇ ಥರ ಎಷ್ಟು ಸಖತ್ ಕ್ಲೀನಾಗಿದೆ ಮಾತ್ರ. ಯೂಶ್ವಲಿ ಗೋವಾ ಅಂದರೆ ಬೀಚು ಬಿಯರ್ ಅಂದ್ಕೋತಾರೆ. ಬಿ ಫಾರ್ ಬೀಚ್, ಬಿ ಫಾರ್ ಬಿಯರ್ ಅಂದ್ಕೋತಾರೆ. ಸೊ ಆದರೆ ಟೀ ಫಾರ್ ಟೆಂಪಲ್ಗೆ ಬಂದಿದ್ದೀವಿ ಇವತ್ತು. ಸೊ ಇಲ್ಲಿ ನಮ್ಮದು ಕ್ಯಾಮ್ರಾ ಎಲ್ಲ ಅಲೌ ಇಲ್ವಂತೆ, ಅದಕ್ಕೆ ಕ್ಯಾಮ್ರಾನ ಬ್ಯಾಗಲ್ಲಿಟ್ಟು ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಲೈಟಿಂಗ್ ಎಲ್ಲ ಸಖತ್ತಾಗಿದೆ ಅಲ್ಲ ಇಲ್ಲಿ, ಅಲ್ಲ ಸಖತ್ತಾಗಿದೆ. ನೋಡಿ ಹೆಂಗೆ ಕಾಣುತ್ತೆ ಎಂಟ್ರಿ. ಇದೆಲ್ಲ ಮೆಟ್ಲುಗಳು ಹೆಂಗೆ ಕಾಣ್ತಿದೆ ನೋಡಿ, ಮೆಟ್ಲು ಸಖತ್ತಾಗ. ಅಲ್ಲಿ ಏರೋಪ್ಲೇನ್ ಬೇರೆ ಹೋಗ್ತೈತೆ, ಇದು ಏರೋಪ್ಲೇನು. ನೋಡಿ ಟೆಂಪಲ್ ಇದೆ, ಸಖತ್ತಾಗಿದೆ ಮಾಡಿ ಟೆಂಪಲ್ ಇದೆ. ಆ್ಯಕ್ಚುಲಿ ಕಾಣಕ್ಕಂದ್ರೆ ಸೂಪರಾಗಿ ಕಾಣುತ್ತೆ. ಕ್ಯಾಮರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಒಂಥರ ಹಬ್ಬ ಇದ್ದಂಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಬಿರ್ಲಾ ಮಂದಿರಲ್ಲಿ
ಸೂಪರಾಗಿ ದರ್ಶನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಗೋವಾ ಜರ್ನಿ ಸಕಲಾಗಿದೆ. ಇವಾಗ ಮನೆಗೆ ಹೋಗೋದು, ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಎಲ್ಲ ಥರದ್ದು ಫಿಶ್ ಸಿಗುತ್ತೆ ಇಲ್ಲಿ. ಅಲ್ಲಿ ಹಾರ್ಬರ್ ಬೇರೆ ಇದೆ ಇಲ್ಲಿ ಅಕ್ಕಪಕ್ಕ. ಸಖತ್ತಾಗಿರೋ ಫಿಶ್ ಸಿಗುತ್ತೆ. ತರಲೆ, ಬಂಗಡೆ ಎಲ್ಲ ಇದೆ. ಅದರ ಹೆಸರುಗಳೆಲ್ಲ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ಆದರೆ ಎಲ್ಲ ಥರ ಫಿಶ್ ಇದೆ ಇಲ್ಲಿ. ಇದು ನಮ್ಮ ಇವತ್ತಿನ ಮೀನು. ಫಿಶ್ ಶಾಪಿಂಗ್ ಅಂತೂ ಆಯಿತು. ಇಲ್ಲಿಂದ ಈಗ ನೆಕ್ಸ್ಟು ಮನೆ, ಆಮೇಲೆ ಮೋಸ್ಟ್ಲಿ ಸೆಕೆಂಡ್ ಹಾಫಲ್ಲಿ ನಾವು ನಾವೆಲ್ಲಿ ಹೋಗ್ತೀವಿ. ಮತ್ತು ಇವತ್ತು ರಾತ್ರಿ ಅಲ್ಲಿರುತ್ತೆ. ಕ್ರಿಸ್ಮಸ್ ನೈಟ್ ಇವತ್ತು, 25th ನೈಟು. ಸೊ ಅಲ್ಲಿ ಚೆನ್ನಾಗೇನೋ ಪ್ಲ್ಯಾನ್ ಆಗಿರುತ್ತೆ. ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ಇಷ್ಟೊತ್ತು ಮೀನಂತೂ ತೊಗೊಂಡಿದ್ದಾಯಿತು. ಇನ್ಮೇಲೆ ಈಗ ಮನೇಲಿ ಸ್ವಲ್ಪ ವೆಜಿಟೇರಿಯನ್ ಜನನೂ ಇದ್ದಾರೆ, ಇನ್ಕ್ಲೂಡಿಂಗ್ ಮೈ ವೈಫ್. ಅವ್ರಿಗೆಲ್ಲರಿಗೂ ಸ್ವಲ್ಪ ವೆಜಿಟೇಬಲ್ಸ್ ಬೇಕಂತ ವೆಜಿಟೇಬಲ್ ತೊಗೊಳೋಕ್ಕೆ ವೆಜಿಟೇಬಲ್ ಮಾರ್ಕೆಟ್ ಬಂದಿದ್ದೀವಿ. ಈಗ ಆವಾಗ ಹೋಗಿದ್ದು ಫಿಶ್ದು ಹೋಲ್ಸೇಲ್ ಮಾರ್ಕೆಟ್ ಅಂತ. ಸೊ ಈಗ ನಾವು ಫಿಶ್ ರೀಟೇಲ್ ಮಾರ್ಕೆಟಿಗೆ ಬಂದಿದ್ದೀವಿ. Sound right, boys. Sound right, boy. ಮಾರ್ಕೆಟ್ಗೆ ಒಂದು ವಾಪಸ್ ಮನೆಗೆ ಬಂದ್ವಿ. ಸೊ ಇಲ್ಲಿಂದ ಈಗ ಊಟ ಮಾಡಿ ಮಧ್ಯಾಹ್ನ ಆದಮೇಲೆ ಮೋಸ್ಟ್ಲಿ ನಾವೆಲ್ಲಿಗೆ ಹೋಗೋದು ಅನಿಸುತ್ತೆ. ಬನ್ನಿ ನೋಡೋಣ. ಮೊನ್ನೆ ಇದ್ವಿ ಕಾರವಾರದ ಗಲ್ಲಿಯಲ್ಲಿ. ಸೊ ಇವತ್ತು ನಾವಿದೆ ಗೋವಾದ ಗಲ್ಲಿಯಲ್ಲಿ. ಸೊ ಇವತ್ತು 25th ಡಿಸೆಂಬರ್ ನೈಟು. ಎಲ್ಲ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲ, ಅದನ್ನು ನೋಡೋಕ್ಕಂತ ಬಂದ್ವಿ. ಕ್ರಿಸ್ಮಸ್ ಚರ್ಚಲ್ಲಿ ಅವರು ಮಾಸ್ ಎಲ್ಲ ನಡೀತಾ ಇರುತ್ತೆ. ಇಲ್ಲಿ ಅಕ್ಕಪಕ್ಕ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಚರ್ಚಲ್ಲಿ ಡೆಕೋರೇಷನ್ ಹೆಂಗಿದೆ ಅಂತ ನೋಡೋಣ. ಇರೋದೀಗ ನಾವೆಲಿಮಲ್ಲಿ. ಇದು ಅವರ್ ಲೇಡಿ ರೋಸರಿ ಚರ್ಚ್ ನಾವೆಲಿಮ್ ಅಂತ. ಆ್ಯಕ್ಚುಲಿ ನಾವು ಮದುವೆ ಆಗಿ ಹೊಸ್ಟ್ರಲ್ಲಿ ಬಂದಿದ್ವಿ ಕ್ರಿಸ್ಮಸ್ಗೆಲ್ಲ. ಮದುವೆ ಆಗಿದ್ದು ಇಮ್ಮಿಡಿಯೇಟ್ ನಾವು ಬಂದು 5 ವರ್ಷದ ಹಿಂದೆ. ಸೊ 5 ವರ್ಷ ಆದಮೇಲೆ ಮತ್ತೆ ಬಂದಿದ್ದೀವಿ. ಆದರೆ ಒಂದು ಹಾಫ್ ಟಿಕೆಟ್ ಇದೆ ಅದ್ರಲ್ಲಿ ಈ ಸರಿ. ಇದು ಜಸ್ಟ್ ಚರ್ಚ್ದು ಬೆಲ್ಲೆಲ್ಲ ಆಯಿತು. ಈಗ ಮೋಸ್ಟ್ಲಿ ಮಾಸ್ ಸ್ಟಾರ್ಟ್ ಆಗುತ್ತೆ. ಮಾಸ್ ಅಂತಾರೆ ಅದಕ್ಕೆ 7 o'clock ಆಯ್ತು ಆ ಟೈಮು. ಓಕೆ, ನನಗೆ ವಾಚ್ದೊಂದು ಸೆಲ್ ಹಾಕ್ಕೋಬೇಕು. 7 o'clock ಮಾಸ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಈಗ ಕ್ರಿಸ್ಮಸ್ ಮಾಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ. ರಾತ್ರಿ ಏನೋ ಪ್ಲ್ಯಾನ್ ಇದೆ ಅನಿಸುತ್ತೆ. ಹೆಂಗಾಗುತ್ತೆ ನೋಡಬೇಕಷ್ಟೆ, ಮತ್ತೇನಿಲ್ಲ.
ಈಗ ನಾವು ಫಾತೋರ್ಡಾದಲ್ಲಿದ್ದೀವಿ. ಫಾತೋರ್ಡಾದಲ್ಲಿ ಶಾರದಾ ಕ್ಲಾಸಿಕ್ ಅಂತ ಒಂದು ಫೈನ್ ಡೈನಿಗೆ ಊಟಕ್ಕೆ ಬಂದಿದ್ದೀವಿ. ಎಲ್ಲರೂ ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ಸೊ ನಮ್ಮವರೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ಏನೋ ಹೆವಿ ಡಿಸ್ಕಷನ್ ಮಾಡ್ತಿದ್ದಾರೆ. ಆಯಿತಾ, ಬನ್ನಿ ಊಟ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದು ಆ್ಯಕ್ಚುಲಿ ಕ್ರಿಸ್ಮಸ್ಸು, 25 ಸೆಪ್ಟೆಂಬರ್ ಕ್ರಿಸ್ಮಸ್ ನೈಟ್ ಇದು. ಆಯಿತಾ, ಸೊ ನಾಳೆ ಒಂದು ದಿನ ಇರುತ್ತೆ ಗೋವಾದಲ್ಲಿ ಸ್ಟೇ. ನೋಡೋಣ ಬನ್ನಿ. Check the mic and make sure it sound right, boys. ಒಂದು ಹೋಟ್ಲಲ್ಲಿ ಕೂತ್ಕೊಂಡ್ವಿ. ನಮ್ಮ ಅಣ್ಣ ಬಂದ್ಬಿಟ್ಟು ಮೆನ್ಯೂ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾನೆ. ಆರ್ಡ್ರ್ ಅಂತೂ ಮಾಡಿದ್ದೀವಿ, ಪೋಸ್ಟ್ ಆರ್ಡರ್ ರಿಸರ್ಚ್ ಮಾಡ್ತೀವಿ ನಮ್ಮ ಅಣ್ಣ. ಊಟ ಬಂದ್ಮೇಲೆ ನೋಡೋಣ ಹೆಂಗಿರುತ್ತಂತ. ಜಬರ್ದಸ್ತಾಗಿ ಬ್ಯಾಟಿಂಗ್ ನಡೀತಾ ಇದೆ. ಸೊ ಆಯ್ತು, ಒಂದು 2-3 ಬೇರೆ ಬೇರೆ ಥರ ಚಿಕನ್ ಆಯಿತು. ಈಗ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ, ಇದೇನೋ ಪಾಮ್ ಚಿಕನ್ ಅಂತೆ. ಆಮೇಲೆ ಇಲ್ಲಿ ಇನ್ನೊಂದು ಡಿಶ್ ರೆಡಿ ಇದೆ ಆಲ್ರೆಡಿ. ಊಟ ಅಂತೂ ಜಬರ್ದಸ್ತಾಗಾಯಿತು. ಇವಾಗ ಮೋಸ್ಟ್ಲಿ ಬೀಚ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಫೆಸ್ಟಿವಲ್ಸ್ ಅಲ್ಲೆಲ್ಲ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ನಡೀತಿರುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮನೆಗೆ ಹೋಗೋದಂತ ಆಯಿತು. ಆಲ್ರೆಡಿ 10:30-11 ಆಗಿದೆ ಅನಿಸುತ್ತೆ ಟೈಮ್. ನೋಡೋಣ ಎಷ್ಟಾಗಿದೆ ಅಂತ ಟೈಮು. ಓಕೆ, ಆಲ್ರೆಡಿ ಬಂದ್ಬಿಟ್ಟು 11:15 ಆಗಿದೆ. ಇನ್ಮೇಲೆ ಬೀಚಿಗೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಹೋಗೋದು. ಬನ್ನಿ. ಎಲ್ಲ ಅಂತೂ ಆಯಿತು. ಸದ್ಯಕ್ಕೆ ನಾವೀಗ ಬಾಣಲಿಂ ಬೀಚಿಗೆ ಬಂದಿದ್ದೀವಿ. ಇಲ್ಲಂತೂ ಕ್ರಿಸ್ಮಸ್ ಜೋರಾಗಿ ನಡೀತಾ ಇದೆ ನೋಡಿ. ಎಲ್ಲ ಹೆಂಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಪೆಡ್ರೋಸ್ ಬಾರ್ ಅಂತ ಇದೆ ಇಲ್ಲಿ. ಆಯಿತಾ, ನಮ್ಮವರೆಲ್ಲ 1 by 1 ಆಗಿ ಕಾರಿಂದ ಇಳಿತಾ ಇದ್ದಾರೆ ಎಲ್ಲರೂ. ಆಯಿತಾ, ಅವರೆಲ್ಲ ಗುಂಪು ಕಟ್ಕೊಂಡು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಏನಿದೆ ಹೆಂಗಿದೆ ಅಂತ ನೋಡಬೇಕು. ಆಯಿತಾ, ಬೆನಾವಲಿಂ ಬೀಚ್ ಅಂತ, ಬೆನಾವಲಿಂ ಬೀಚ್. ಓಕೆ, ಬನ್ನಿ ಹೋಗೋಣ, ನೋಡೋಣ ಹೆಂಗಿದೆ ಅಂತ. It sound right, boy. Check the mic and make sure it sound right, boys. ಆಲ್ಮೋಸ್ಟ್ 1.5 hour ಬೀಚಲ್ಲಿ ಸುತ್ತಾಡಿ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಆಡಿಬಿಟ್ರು. ಆಲ್ಮೋಸ್ಟ್ ದಿನ ಎಂಡ್. ಆಯಿತಾ, ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋನ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಟ್ ಸೇಫ್, ಬಿ ಸೇಫ್, ಸ್ಟೇ ಸೇಫ್. ಅಡಿಯೋಸ್. It sound right, boy.